ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ತುಂಬ ತಡವಾಗಿ ಈ ವ್ಲಾಗ್ ಅಂದರೆ ಈ ವಿಡಿಯೋ ಬರ್ತಾ ಇದೆ. ಕಾರಣ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಂಕ್ರಾಂತಿ ಸುಗ್ಗಿ ಮೇಳ ನಾವು ಬೆಂಗಳೂರಿನ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ವಿ. ತುಂಬ ಸಕ್ಸಸ್ಫುಲ್ಲಾಗಿ ಕಾರ್ಯಕ್ರಮ ಮುಗೀತು. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಾಳೆಯಿಂದ. ಮೊದಲಿಗೆ ನಾನು ಹೋಗೋದಕ್ಕೆ ಮುಂಚೆ ವೈಕುಂಠ ಏಕಾದಶಿ ಪೂಜೆ ಆಗಿತ್ತು, ದೇವಸ್ಥಾನಕ್ಕೆ ಹೋಗಿದ್ವಿ. ಆ ಪೂರ್ತಿ ದಿನದ ವ್ಲಾಗ್ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ವೈಕುಂಠ ಏಕಾದಶಿ ದಿನ ನಾನು ದೇವರಿಗೆ ಫಲಹಾರ ಅಂದರೆ ಹಣ್ಣು ಹಂಪಲು ಮಾತ್ರ ನೈವೇದ್ಯ ಮಾಡ್ತೀನಿ ಹೊರತು ಅವತ್ತು ನಾನೇನು ಮಾಡಲ್ಲ ಅನ್ನ. ಸೊ ಅಲ್ಲಿ ನೋಡ್ಬೋದು ವೆಂಕಟೇಶ್ವರ ಲಕ್ಷ್ಮಿಯ ಪದ್ಮಾವತಿಯ ಒಂದು ಸ್ಟೆನ್ಸಿಲ್, ಕಮಲ ಅವರ ಸ್ಟೆನ್ಸಿಲ್ ಬಳಸಿ ಹಾಕಿದಂಥ ರಂಗೋಲಿ, ಹಾಗೆ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ ಅಂಥೇಳಿ ಶಂಕು ಚಕ್ರ ಗದೆ ಪ್ರತಿಯೊಂದು ಇರುವಂಥ ಒಂದು ಸ್ಟೆನ್ಸಿಲ್. ಅವರು ಈ ಹಬ್ಬಕ್ಕಂತಲೇ ವಿಶೇಷವಾಗಿ ಅದು ಮಾಡಿಸ್ದಂಗಿದೆ. ನಾನು ಹೋದ ವರ್ಷ ಹಾಕಿದ್ದೆ ಮತ್ತು ಈ ವರ್ಷ ಹಾಕ್ತಾಯಿದ್ದೀನಿ. ನನಗೆ ಇದು ತುಂಬ ಪ್ರೀತಿಯ ಹಬ್ಬ ಅಂತಲೇ ಹೇಳ್ಬೋದು. ನಾನು ಒಂದು ರೀತಿ ಡೆಡಿಕೇಟೆಡಾಗಿ ಮಾಡ್ತೀನಿ. ಅವತ್ತು ಪೂರ್ತಿ ದಿನ ನಾನು ನನ್ನ ಮಗ ಉಪವಾಸ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು, ದಿನ ಚೆನ್ನಾಗಿ ಹೋಯಿತು. ಅವತ್ತು ನನ್ನ ಮಗ ಕೂಡ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ದೆ. ನಾವು 3 ಜನ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಬಹಳ ಚೆನ್ನಾಗಿತ್ತು. ವೆಂಕಟೇಶ್ವರನ ದೇವಸ್ಥಾನ ನಮ್ಮೂರಿಂದ ಸುಮಾರು ಒಂದು 10-15 ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಊರಲ್ಲಿದೆ. ಅಲ್ಲಿಗೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಹೊಸ್ತಿಲು ಪೂಜೆ ಆಗಿತ್ತು. ಬೆಳಗ್ಗೆನೇ ಸುಮಾರು 4:45-5 ಗಂಟೆಗೆಲ್ಲ ಪೂಜೆ ಮುಗ್ದಿತ್ತು. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕಿಡ್ಸ್. ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಪೂಜೆ ಎಲ್ಲ ಮುಗಿಸಿ ಸಮಯ 5:15. ನಾವು ಯಾವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನನ್ನ ಮಗನೂ ಆಲ್ರೆಡಿ ದೇವಸ್ಥಾನದ ಕ್ಯೂ ಅಲ್ಲಿ ಇದ್ದಾನಂತೆ ದಾವಣಗೆರೆಯಲ್ಲಿ. ನಾನು ಇವಾಗ ಹೊರಟಿದ್ದೀವಿ. ನಾನು ನಮ್ಮ ಮನೆಯವರು 3 ಜನ ಹೊರಟಿದ್ದೀವಿ. ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು, ಅದರಲ್ಲೂ ಉತ್ತರದ ಭಾಗದಲ್ಲಿ ಇವತ್ತು ಪ್ರವೇಶ ಅಂತ ಅದೇ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅನ್ನೋ ಒಂದು ನಂಬಿಕೆ ಅಲ್ವಾ. ಹಾಗಾಗಿ ಎಲ್ಲರೂ ಬೇಗ ಎದ್ದು ಇವತ್ತು ಪೂಜೆ ಮಾಡಿ ಹೋಗಿರ್ತೀರ ದೇವಸ್ಥಾನಕ್ಕೆ ಅಂತ ಅಂದ್ಕೊಳ್ತೀನಿ. ನಮ್ಮನೆಯ ಪೂಜೆ ಹೇಗಾಗಿದೆ ಅಂತಲೂ ತೋರಿಸ್ತೀನಿ. ಬನ್ನಿ ಇನ್ನೊಂಚೂರು ಮಾತಾಡೋಣ. ಸೊ ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ. ಏಕಾದಶಿ ದಿನ ಒಂದು ದಿನನಾದರೂ ನಾವು ದೇವರಿಗೆ ಬೇಗ ಎದ್ದು ಪೂಜೆ ಮಾಡಿ ನೈವೇದ್ಯ ಮಾಡಿ, ಇವತ್ತು ಉಪವಾಸ ಇರೋರು ಎಲ್ಲರೂ ಉಪವಾಸ ಇರ್ತಾರೆ. ನಾನು ಕೂಡ ಇವತ್ತು ಉಪವಾಸ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಹಣ್ಣು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಖಂಡ ಉಪವಾಸ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ, ಅಂದರೆ ನಿರಾಹಾರ ಉಪವಾಸ ಮಾಡಲಿಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಹಣ್ಣು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಸ್ತಿಲು ಪೂಜೆ ಈ ತಿಂಗಳು ಪೂರ್ತಿ ನಾವು ಹೊಸ್ತಿಲಿಗೆ ಬೆಳಗ್ಗೆನೇ ದೀಪ ಹಚ್ಬಿಟ್ಟು ಪೂಜೆ ಮಾಡುವಂಥ ಪ್ರತೀತಿ. ಇನ್ನೂ ತುಂಬ ಕತ್ತಲಿದೆ, ಚಳಿ ಇದೆ. ಅದು ಸ್ನಾನ ಮಾಡಿ ಪೂಜೆ ಆದ ತಕ್ಷಣ ನಿಜವಾಗ್ಲೂ ಸ್ವಲ್ಪನೂ ಚಳಿ ಅನಿಸಲ್ಲ. ನಾವು ಈ ಥರ ಅಂದ್ಕೊಳ್ತೀವಿ. ಆದರೆ ಶಬರಿಮಲೆಗೆ ಹೋಗುವಂಥ, ಅಂದರೆ ಮಾಲೆ ಹಾಕಿರುವಂಥ ಸ್ವಾಮಿಗಳು ನಿಜವಾಗ್ಲೂ ತಣ್ಣೀರಲ್ಲಿ ಸ್ನಾನ ಮಾಡಿ 5 ಗಂಟೆಗೆ ಹೋಗ್ತಾ ಇರ್ತಾರೆ ನಡ್ಕೊಂಡು. ಅವ್ರನ್ನ ನೋಡುವಾಗ ನಾವಿನ್ನೂ ಸ್ನಾನ ಆಗಿಲ್ಲ ಅಂದರೆ ನಿಜವಾಗ್ಲೂ ನಮಗೆ ಚಳಿ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ನಮ್ಮ ಊರಲ್ಲಿ ರಾಮದೇವರ ದೇವಸ್ಥಾನ ಇದೆ. ಈಗಿಂದಲ್ಲ, ಪುರಾತನ ಕಾಲದ್ದು ರಾಮದೇವರ ದೇವಸ್ಥಾನ ಇದೆ ಪುಷ್ಕರಣಿಯ ಮುಂಭಾಗದಲ್ಲಿ. ಆ ದೇವಸ್ಥಾನದಲ್ಲಿ ಎಲ್ಲರೂ ಸೇರಿಕೊಂಡು ಪೂಜೆ ಮಾಡ್ತಾರೆ. ಅಂದರೆ ಮಾಲಾಧಾರಿಗಳು, ಶಬರಿಮಲೆಗೆ ಹೋಗಬೇಕು ಅಂತ ಮಾಲೆ ಹಾಕಿರುವಂಥ ಅಯ್ಯಪ್ಪ ಸ್ವಾಮಿಯ ಭಕ್ತರು ಅಲ್ಲಿ ಸೇರಿಕೊಂಡು ಪ್ರತಿದಿನ ಮುಂಜಾನೆ ಪೂಜೆ ಮಾಡ್ತಾರೆ. ಸೊ ಇವಾಗ ಹೋಗ್ತಾ ತೋರಿಸ್ತೀನಿ. ಆನ್ ದ ವೇ ದೇವಸ್ಥಾನಕ್ಕೆ ಹೋದರೆ ತೋರಿಸ್ತೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ. ಈ ವಿಡಿಯೋ ಇಷ್ಟ ಆಗುತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಕತ್ಲು ನೋಡ್ಬೋದು ನೀವು ಎಷ್ಟು ಕತ್ಲಾಗಿದೆ ಅಂತ. 5:30ಗೆ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಅಂದ್ಕೊಂಡ್ವಿ ಧನುರ್ಮಾಸದ ಸಮಯದಲ್ಲೇ ದರ್ಶನ ಆಗಿಬಿಡುತ್ತೆ. ಸೊ ನಾವು ಸೂರ್ಯೋದಯ ಇದ್ದಿದ್ದು 6:45, 6:48. ಸೊ ಅಷ್ಟರಲ್ಲಿ ನಮ್ಮದು ದರ್ಶನ ಆಗುತ್ತೆ. ಬಿಕಾಸ್ 1.25 ಗಂಟೆ ಟೈಮ್ ಇತ್ತು ನಮ್ಗೆ ಹೋಗೋಕ್ಕೆ. ಒಂದು 20 ನಿಮಿಷ ಈ ಒಂದು ಅಂದಾಜಲ್ಲಿ ನಾವು ಹೋದರೆ ಆ ದೇವಸ್ಥಾನದಲ್ಲಿ ಪೂಜೆ ಮುಗ್ದಿದ್ದೆ 8:30. 8 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿ 8:30ಗೆ ಮುಗಿಸಿದ್ರು. ಇಮ್ಯಾಜಿನ್, ನಾವು ಹೋಗಿದ್ದವರು 5:30ಗೆ ಮನೆ ಬಿಟ್ಟರೆ 5:45, 6 ಗಂಟೆಗೆ 5 ನಿಮಿಷ ಇತ್ತು. ಹೋಗಿ ತಲುಪಿದರೆ ಬೆಳಗ್ಗೆ 8:30 ತನಕ, ಬೆಳಕಾಗೋ ತನಕನೂ ನಾವು ಅಲ್ಲೇ ನಿಂತ್ಕೊಂಡ್ವಿ. ಒಂಚೂರು ನಿಜವಾಗ್ಲೂ ನನಗೆ ಬೇಜಾರಾಯಿತು. ಪರ್ಸ್ನಲಿ ನನಗೆ ಸ್ವಲ್ಪ ಬೇಜಾರಾಯಿತು. ಆದರೆ ಆ ಗೋವಿಂದನ ದರ್ಶನ ಮಾಡಿದ ತಕ್ಷಣ ಎಲ್ಲ ಮರೆತು ಮನೆಗೆ ವಾಪಸ್ ಬಂದ್ವಿ ಅಂತಲೇ ಹೇಳ್ಬೋದು. ನೋಡ್ಬೋದು, ದೇವಸ್ಥಾನದ ಮುಂಭಾಗದಲ್ಲಿ ಶಾಮಿಯಾನ ಹಾಕಿಸಿದ್ರು. ಪೂಜೆಗೆ ಎಲ್ಲ ಸಿದ್ಧತೆಗಳು ನಡೀತಿತ್ತು. ಹಿಂಭಾಗದಲ್ಲಿ ಅಡುಗೆ ನಡೀತಾ ಇತ್ತು. ಅಂದರೆ ಬೆಳಗಿನ ಪ್ರಸಾದಕ್ಕೆ ಪೊಂಗಲ್ ಹಾಗೆ ಪಾಯಸನೋ ಕೇಸರಿ ಬಾತ್ ಏನೋ ಮಾಡ್ತಾರೆ.
ಬಟ್ ನಾವು ಉಪವಾಸ ಇದ್ದಿದ್ದರಿಂದ ಏನೂ ತಿನ್ನಲಿಲ್ಲ. ಸೊ ಪೂಜೆಗೆ ಏನು ಬೇಕೋ ಎಲ್ಲ ಜೋಡಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಹಲವಾರು ಹೆಣ್ಣುಮಕ್ಕಳು ಅಲ್ಲಿ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹಾಗೆ ವೆಂಕಟೇಶ್ವರ ಶತನಾಮಾವಳಿ ಎಲ್ಲದನ್ನು ಅಲ್ಲಿ ಹೇಳ್ತಾಯಿದ್ರು. ನಿಜವಾಗ್ಲೂ ಕೇಳೋಕ್ಕೆ ತುಂಬ ಖುಷಿ ಅನಿಸ್ತಾಯಿತ್ತು. ಅಷ್ಟು ಡೆಡಿಕೇಟೆಡಾಗಿ ಒಂದೇ ಬಣ್ಣದ ಸೀರೆಗಳನ್ನು ಉಟ್ಕೊಂಡು ಅವರೆಲ್ಲರೂ ಕೂತಿದ್ರು. ನಾನು ಕೆಳಗಡೆ ಕೂತ್ಕೊಳ್ಳೋಕೆ ಆಗದೇ ಇದ್ದರಿಂದ ಸ್ವಲ್ಪ ಹೊತ್ತು ಒಳಗೆ ಹೋದೆ, ನಿಂತ್ಕೊಂಡೆ, ಮತ್ತು ಆಚೆ ಬಂದೆ, ಬೆಂಚ್ ಮೇಲೆ ಕೂತ್ಕೊಂಡೆ. ಹೀಗೆ 8 ಗಂಟೆ ತನಕ ಹೀಗೆ ಸಮಯನ ಕಳೆದ್ವಿ. ಇಲ್ಲಿ ಜಯ ವಿಜಯ ದ್ವಾರ ಬಾಗಿಲಲ್ಲಿದ್ದರೆ ಒಳಗಡೆ ವೆಂಕಟೇಶ್ವರ ಸ್ವಾಮಿ, ಆಚೆ ಕಡೆ ಬಂದರೆ ಒಂದು ಬಾವಿ ಇದೆ, ಎದುರು ಭಾಗದಲ್ಲಿ ಗರುಡನ ಒಂದು ಪುಟ್ಟ ದೇವಸ್ಥಾನ ಇದೆ, ಹಾಗೆ ಹುಂಡಿ ಇತ್ತು. ಇನ್ನು ಪ್ರದಕ್ಷಿಣೆ ಹಾಕ್ಕೊಂಡು ಆಚೆ ಬಂದರೆ ಲಕ್ಷ್ಮಿ, ಹಾಗೆ ಪಕ್ಕದಲ್ಲಿ ಗಣೇಶ, ಸುಬ್ರಹ್ಮಣ್ಯ, ತುಳಸಿ ಬೃಂದಾವನ, ಬಾವಿಗಟ್ಟೆ. ಒಂದು ಅದ್ಭುತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಅಷ್ಟೇ ಅಚ್ಚುಕಟ್ಟಾಗಿ ಪೂಜೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ನಾವು ಯಾವಾಗಾದರೂ ಮುಂಚೆ ನಾನು ಮದುವೆ ಆಗಿ ಹೊಸದರಲ್ಲಿ ಆಯಿತು ಸಂಜೆ ಟೈಮ್ ಅಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅವಾಗ ಬೈಕಲ್ಲಿ ಹೋಗ್ತಾಯಿದ್ವಿ. ಕಾರಣ ಹತ್ತಿರ ಒಂದು ಲಾಂಗ್ ರೈಡ್ ಹೋದಂಗೆ ಆಗುತ್ತೆ ಅಂದ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಒಂಥರ ಚಿರಪರಿಚಿತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ನಮಗೆ. ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ 3 ಜನ ಸಿಕ್ಕರು ನನಗಲ್ಲಿ. ಅದರಲ್ಲಿ ಒಬ್ಬರು ಮಾತಾಡ್ಸಿದ್ರು, ಇವರು ನನ್ನ ಜೊತೆನೇ ಇದ್ದರು ಪಾಪ. ನಾನು ಕೂತ್ಕೊಂಡಿದ್ದೆ, ನಿಜವಾಗ್ಲೂ ಹೇಳಲಿಕ್ಕೆ ಆಗ್ತಾಯಿರಲಿಲ್ಲ. ಯಾಕಂದರೆ 2:45 3 ಗಂಟೆಗೆ ಎದ್ದಿದ್ದೆ ನಾನು. ಮನೇಲೆಲ್ಲ ಸ್ವಚ್ಛ ಮಾಡ್ಕೊಂಡು ಪೂಜೆ ಆಗಬೇಕಿತ್ತು, ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಹಾಗಾಗಿ ಕೂತ್ಕೊಂಡಿದ್ದೆ. ಹಾಗೆ ಅವರ ಮಗನ ಬಗ್ಗೆ ಹೇಳ್ತಾಯಿದ್ರು, ಹಾಗೆ ದೇವಸ್ಥಾನದ ಬಗ್ಗೆ ಹೇಳ್ತಾಯಿದ್ರು. ನಮ್ಮ ಮನೆಗೆ ಅವ್ರು 2 ಬಾರಿ ವಿಸಿಟ್ ಮಾಡಿದಾಗ ನಾವು ಊರಿಗೆ ಹೋಗಿದ್ವಂತೆ, ಅದೆಲ್ಲದನ್ನು ಹೇಳ್ತಾಯಿದ್ರು. ಕೇಳಿ ಖುಷಿ ಆಯಿತು. ಈಗಂತೂ ಯಾವುದೇ ಊರಿಗೆ ಹೋಗಲಿ, ಎಲ್ಲೇ ಹೋಗಲಿ, ನಮ್ಮ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡಿದ ತಕ್ಷಣ ಕಳೆದು ಹೋಗಿದ್ದ ಯಾರೋ ಕುಟುಂಬಸ್ಥರು ಸಿಕ್ಬಿಟ್ರೇನೋ ಅನ್ನೋಷ್ಟು ಸಂಭ್ರಮ ಆಗುತ್ತೆ ನನಗೆ. ಈವೆಂಟ್ ಮಾಡಿ ಬಂದಾಗಂತೂ ನಿಜವಾಗ್ಲೂ ಎಮೋಷ್ನಲ್ ಆಗಿರ್ತೀನಿ. ಸ್ವಲ್ಪ ದಿನ ಅಂತೂ ಅದನ್ನೇ ಮೆಲ್ಕು ಹಾಕ್ತಾ ಇರ್ತೀನಿ, ಎಲ್ಲರನ್ನ ಭೇಟಿ ಮಾಡಿದ್ದು. ಸ್ಪೆಷಲ್ ಆಗಿ ಯೋಚನೆ ಮಾಡಬೇಕು ಅಂದರೆ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಬಂದು ಹೋದ ಕ್ಷಣ ಏನೋ ಗೊತ್ತಿಲ್ಲ, ಮೈ ಮರೆತುಬಿಟ್ಟೆ. ನಾನು ಅವ್ರದ್ದು ಒಂದು ಆಶೀರ್ವಾದ ತೊಗೋಬೇಕಿತ್ತು. ಹಾಗೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ನೀನು ನನಗೆ ಕರೀಲೇ
ಇಲ್ಲ. ಫೋನ್ ಮಾಡಿದರೆ ನಾನು ಭೇಟಿ ಆಗ್ತಾಯಿದ್ದೆ, ನೀನು ಯಾಕೆ ಕರೀಲಿಲ್ಲ ಅಂತ ನನಗೇನೂ ತೋಚಲೇ ಇಲ್ಲ. ಅವರಷ್ಟು ಪ್ರೀತಿಯಿಂದ ಬಂದು ಹೋದ್ರಲ್ಲ, ನಂಗೆ ಒಂದು ಕ್ಷಣ ನಿಜವಾಗ್ಲೂ ನಾನು ಮೈ ಮರೆತೆ. ಸರ್ ಕ್ಷಮೆ ಇರಲಿ, ನಮ್ಮ ಮನೆಯವ್ರು ನಿಮ್ಮನ್ನು ಭೇಟಿ ಮಾಡಬೇಕಿತ್ತಂತೆ, ನಾನು ಆ ಕ್ಷಣದಲ್ಲಿ ನಿಜವಾಗ್ಲೂ ಮರ್ತೋದೆ. ಹಾಗೆ ನಿಮ್ಮ ಹತ್ರ ಒಂದು ಆಶೀರ್ವಾದ ಕೂಡ ತೊಗೋಬೇಕಿತ್ತು, ಅದು ಕೂಡ ಮರೆತೆ ನಾನು. ಅಲ್ಲಿಂದನೇ ಆಶೀರ್ವಾದ ಮಾಡಿ. ಹಾಗೆ ನಮ್ಮ ಸುಮಾರು ಹಳೆಯ ಸಬ್ಸ್ಕ್ರೈಬರ್ಸ್ ಅಂದರೆ ಸರೋಜಾ ಪಾಟೀಲಮ್ಮ ಎಷ್ಟು ಜನ ಬಂದರು ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ನನಗೆ ಪರಿಚಯಸ್ಥರು ಬಂದು ಇವಾಗ ಬಂದೆ ಗಾಯತ್ರಿ, ಪೂಜೆ ಇತ್ತು, ಆ ಕೆಲಸ ಇತ್ತು ಅಂದ್ಕೊಂಡು ಸಂಜೆ ರಾತ್ರಿ 9:00ವರೆಗೂ ಕೂಡ ಒಬ್ಬರು ಸಬ್ಸ್ಕ್ರೈಬರ್ ಬಂದಿದ್ದರು. ಈ ರೀತಿ ಒಬ್ಬರಾದ್ಮೇಲೆ ಒಬ್ಬರು ಬಂದು ಈ ಕಾರ್ಯಕ್ರಮನ ಸಕ್ಸಸ್ಫುಲ್ ಮಾಡಿದರು. ಉತ್ತರ ಬಾಗಿಲು ಅಂದರೆ ವೈಕುಂಠ ದ್ವಾರದಿಂದ ಆ ಮಹಾಸ್ವಾಮಿ ಆ ಪಲ್ಲಕ್ಕಿಯಲ್ಲಿ ಆ ದ್ವಾರದಿಂದ ಕರ್ಕೊಂಡು ಬಂದು ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಆ ನಂತರ ಅಲ್ಲಿ ಇಡ್ತಾರೆ ನಮಗೆ ದರ್ಶನಕ್ಕೆ. ಹಾಗೆ ನಮಗೆ ಗರ್ಭಗುಡಿಯ ದರ್ಶನ ಕೂಡ ಆ ನಂತರ ಆಗುತ್ತೆ. ಬನ್ನಿ, ನೀವು ದರ್ಶನ ಮಾಡಿ. ಹಾಗೆ ಈ ವೈಕುಂಠ ಏಕಾದಶಿಯ ಒಂದು ವಿಶೇಷವಾದ ಪೂಜೆಯಲ್ಲೂ ನೀವು ಪಾಲ್ಗೊಳ್ಳಿ. ಆ ಭಗವಂತನ ಆಶೀರ್ವಾದಕ್ಕೆ ಕೃಪಾಪಾತ್ರರಾಗಿ ಅಂತಲೇ ಹೇಳ್ತೀನಿ. ತುಂಬ ಶಾಸ್ತ್ರಬದ್ಧವಾಗಿ ಇದನ್ನು ನಡೆಸ್ತಾರೆ. ಅದನ್ನು ನೋಡುವಾಗ ತುಂಬ ಖುಷಿ ಆಯಿತು. ಲಾಸ್ಟ್ ಟೈಮ್ ನಾವು ಹೋಗಿದ್ದರೂ ಕೂಡ ಈ ಒಂದು ಏನು ಆಚರಣೆ ಇತ್ತು ಇದು ಮುಗಿದ ನಂತರ ನಾವು ಹೋಗಿದ್ವಿ. ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡಿದ್ವಿ. ಆವತ್ತು ಅಂದ್ಕೊಂಡಿದ್ವಿ ನಾವು, ಅರೇ ಇವತ್ತು ಇಷ್ಟು ರಶ್ ಇದೆ, ವೈಕುಂಠ ಏಕಾದಶಿ ದಿನ ಬೇಗ ಬರಬೇಕು ನಾವು ಮನೇಲಿ ಪೂಜೆ ಮುಗಿಸಿ ನಿಧಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ. ಆದರೆ ಈ ಸಲ ಬೇಗನೆ ಹೋದ್ವಿ. ಆದರೆ ನನಗೆ ಗೊತ್ತಾಗಿದೆ ಅಂದರೆ ಈ ದೇವಸ್ಥಾನದಲ್ಲಿ ಧನುರ್ಮಾಸದ ಪೂಜೆ ಅಂತ ಏನಿಲ್ಲ, ನಿಧಾನವಾಗಿ ಪೂಜೆ ಮಾಡ್ತಾರಂತೆ. ಸೊ ನಾನು ಯೋಚನೆ ಮಾಡಿದೆ, ಮುಂದಿನ ವರ್ಷ ನಮಗೆ ಎಲ್ಲಿ ಪೂಜೆ ಆಗಿರುತ್ತಲ್ವ, ಧನುರ್ಮಾಸದ ಪೂಜೆ ಆಗಿರುತ್ತೋ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸ್ತು. ನೋಡೋಣ, ಆ ಭಗವಂತನ ಕೃಪೆ ಇದ್ದರೆ ಹಾಗೇ ಆಗಲಿ. ಹಾಗೆ ತ್ರಿರಂಗ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಮ ಅನಿಸಿಕೆ ಏನು? ಸಾಧ್ಯನಾ? ನನಗೆ ಇಲ್ಲಿ ಕೂತ್ಕೊಂಡು ಮ್ಯಾಪ್ ನೋಡುವಾಗ ಅಂತ್ಯರಂಗ ಹೋಗ್ಲಿಕ್ಕೆ ಆಗಲ್ವೇನೋ, 6 ಗಂಟೆ 50 ನಿಮಿಷನೇನೋ ಇದೆ ಜರ್ನಿ ಅಲ್ಲಿಂದ ಮಧ್ಯರಂಗದಿಂದ. ಸೊ ಆದಿರಂಗ, ಮಧ್ಯರಂಗ, ಅಂತರಂಗ ಅಂತಾರೆ. ಅಂದರೆ ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಹಾಗೆ ಶ್ರೀರಂಗ 3 ದರ್ಶನ ಮಾಡಬೇಕು ಅಂತ ಹೇಳ್ತಾರೆ, ಶ್ರೀರಂಗಂ. ಆದರೆ ಅದು ಡಿಸ್ಟೆನ್ಸ್ ನೋಡುವಾಗ ನಂಗೆ ಒಂದು ಕ್ಷಣ ಆಗಲ್ಲ ಅಂತ ಅನಿಸ್ತು. ಗೊತ್ತಿಲ್ಲ, ನೋಡೋಣ. ಸಾಧ್ಯವಾದರೆ ಆ ಭಗವಂತನ ಒಂದು ಕೃಪೆ ಇದ್ದರೆ ಎಲ್ಲದೂ ಸಾಧ್ಯ. ಮುಂದೆ ಯಾವತ್ತಾದರೂ ಸಾಧ್ಯ ಆದರೆ ದರ್ಶನ ಮಾಡೋಣ. ನೋಡಿ, ಈ ವೈಕುಂಠ ದ್ವಾರದ ಪೂಜೆ ಮಾಡಿ ಅಲ್ಲಿ ತೆಂಗಿನಕಾಯಿ ಹೊಡೆದು ಒಂದು ಆರತಿ ಮಾಡಿ ನಂತರ ಸ್ವಾಮಿಯನ್ನು ಆ ಬಾಗಿಲಿಂದ ಹೊರಗಡೆ ಕರ್ಕೊಂಡು ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ತಾರೆ.
ಇಷ್ಟೊತ್ತಲ್ಲಿ ತುಂಬ ಜನ ಇರಲಿಲ್ಲ, ಆದರೆ ಇರೋ ಸ್ವಲ್ಪ ಜನನೇ ನೂಕು ನುಗ್ಲು. ನನಗಂತೂ ಭಯನೇ ಆಗ್ತಾಯಿತ್ತು. ಅಂದರೆ ಅಷ್ಟು ಇರೋದು 2 ಮೆಟ್ಲು, ಎಲ್ಲಿ ಬೀಳ್ತೀವೋ ಅನ್ನೋ ಅಷ್ಟು ದಬ್ತಾಯಿದ್ರು ಜನ. ಸ್ವಲ್ಪ ನಿಧಾನಕ್ಕೆ ಹೋಗಬೇಕಿತ್ತು ಅಂತ ಅನಿಸ್ತು. ಹಿಂದೆ ಹೋಗ್ಬಿಟ್ಟಿದ್ರೆ ಒಳ್ಳೇದಾಗ್ತಿತ್ತು. ನಾನು ಮುಂದೆ ನಿಂತುಬಿಟ್ಟಿದ್ದೆ, ದಬ್ಕೊಂಡು ಎಲ್ಲರೂ ಒಳಗಡೆ ಹೋದರು. ಇಷ್ಟು ಜನ ಇದ್ದರು. ಆನಂತರ ರಶ್ ಬಹಳ ಆಯಿತು. ನಾವು ಪೂಜೆ ಮುಗಿಸಿ ಆಚೆ ಬರೋ ಅಷ್ಟರಲ್ಲಿ ಕ್ಯೂ ಇತ್ತು, ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ ಕೂಡ ಇತ್ತು. ಲಾಸ್ಟ್ ಟೈಮ್ ಹೀಗೆ ನಾವು ಹೋಗಿದ್ದು 9 ಗಂಟೆ ಸುಮಾರು, ಎಲ್ಲೆಲ್ಲಿ ನಿಂತ್ಕೊಂಡ್ರೂ ಆಗ್ತಾರೆ, ಅಷ್ಟು ದೊಡ್ಡ ಕ್ಯೂ ಇತ್ತು. ಬಟ್ ಈ ಸಲ ಇಲ್ಲ, ನಾವು ಮುಂಚೆನೇ ಹೋಗಿದ್ವಿ. ಮೊದಲನೇ ಪೂಜೆಗೆ ನಾವು ನಿಂತ್ಕೊಳ್ಳೋ ಮಟ್ಟಕ್ಕೆ ಬೇಗ ಹೋಗಿದ್ವಿ. ಹಾಗೆ ಅಲ್ಲಿ ಅರ್ಚಕರು ಹೇಳ್ತಾಯಿದ್ರು ಎಲ್ರಿಗೂ, ಗರುಡನ ದೃಷ್ಟಿ ಬೀಳಬೇಕು, ಗೋವಿಂದನ ಮೇಲೆ ಸರ್ಕೊಳ್ಳಿ ಅಂತ. ಇಲ್ಲ, ಜನರಿಗೆ ನಮ್ಮ ದೃಷ್ಟಿ ಭಗವಂತನ ಮೇಲೆ ಬೀಳಲಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಬಗ್ಗಿ ಆ ಸ್ವಾಮಿಯ ಒಂದು ದರ್ಶನಕ್ಕಾಗಿ ಕಾಯ್ತಾಯಿದ್ರು. ಗೋವಿಂದ ಅಂತ ಕಿವಿ ಮೇಲೆ ಬೀಳ್ತಾ ಇದ್ದರೆ ತಿರುಪತಿಯಲ್ಲೇ ಇದನ್ನೇನೋ ಅನ್ನೋ ಅಷ್ಟು ಮನಸ್ಸು ಸಂತೋಷ ಆಗ್ತಾಯಿತ್ತು. ನಿಜವಾಗ್ಲೂ ಒಂಥರ ಕಣ್ಣು ಮುಚ್ಚಿ ಒಂಥರ ಕುರುಡು ಪ್ರೀತಿ ಅಂತಾರಲ್ಲ, ಆ ರೀತಿ ಪ್ರೀತಿ ನನಗೆ ಆ ವೆಂಕಟೇಶ್ವರ ಸ್ವಾಮಿ ಮೇಲೆ. ಗೊತ್ತಿಲ್ಲ, ನಾವು ಚಿಕ್ಕಂದಿಂದನೂ ಅಷ್ಟೇ ಭಕ್ತಿಗಿಂತ ಪ್ರೀತಿ ಜಾಸ್ತಿ ನಮಗೆ. ನಾನು, ನನ್ನ ತಮ್ಮ, ನಮ್ಮನೇಲಿ ಎಲ್ಲರೂ ಅಷ್ಟೇ ತುಂಬ ಇಷ್ಟಪಡುವಂಥ ದೇವರು, ಆರಾಧ್ಯ ದೇವರು ಅಂತಲೇ ಹೇಳ್ಬೋದು ನಮಗೆ. ಸೊ ಬಾಲಾಜಿ ದರ್ಶನ ಮಾಡಿಕೊಂಡು ನಾವು ಬಂದ್ವಿ. ಈ ವಿಡಿಯೋ ನಿಮಗಿಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿದಾಗ ಒಳ್ಳೆಯ ವಿಚಾರ, ಒಳ್ಳೆಯ ವಿಷಯಗಳು ಇನ್ನೂ ಹೆಚ್ಚೆಚ್ಚು ಜನರಿಗೆ ತಲುಪುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ನನ್ನ ಜೊತೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.